ಪ್ರಶ್ನೆ ಅಲ್ಲ, ಪ್ರಶ್ನೆ ಬೇರೆ ಇಲ್ಲ. ಅವರು ಏನಾದ್ರು ಮಾತಾಡ್ಲಿ. ಒಂದ್ ನಿಮಿಷ ಆಯ್ತು. ಅಲ್ಲ, ರಾಜಕೀಯವಾಗಿ ಏನಾದ್ರು ಮಾತಾಡ್ಲಿ, ನೀವು ರಾಜಕೀಯ ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಅಲ್ಲ, ಈಗ ನಂದಿಷ್ಟೇ ಪ್ರಶ್ನೆ. ಒಂದೇ ನಿಮಿಷ ಸರ್, ನಿಮ್ ಪರವಾಗಿ ಬಿನ್ ಫೀಸ್ ವಕೀಲ, ಅದಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಹೇಳ್ತೇನೆ. ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದ್ರು ಹೇಳ್ಕೊಳ್ಳಿ, ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಆದ್ರೆ ನಿಮ್ಗೆ ಆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದ? ಆಗ್ಬೇಕಿಲ್ಲ మన ಸರ್ಕಾರಕ್ಕೆ. ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 1,20,000 ಮತದಾರ ಇರುವಂತಹ ಬಿಜಾಪುರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀವಿ? ಈಗ ಅದರಿಂದ ಅಲ್ಲ, ಒಂದೇ ನಿಮಿಷ, ಪ್ರಶ್ನೆ ಬೇರೆ, ಚರ್ಚೆ ಬೇರೆ ಇಲ್ಲ. ನೀವು ಹೇಳಿದ್ರಿ ಒಂದೇ ನಿಮಿಷ. ಅಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲಾನ್ ಯಾರು ಮಾಡ್ತಾರೆ ಸರ್? ಜಮೀರ್ ಭಾಯ್ ಸರ್, ಅಲ್ಲ, ಜಮೀರ್ ಭಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು, ಹಂಗೇನು ಇದು ಮಾಡೋರಲ್ಲ. ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ, ಅದನ್ನ ಸರಿಪಡಿಸಿ. ಆಮೇಲೆ ನಮ್ಗೇನು 5 ಕೋಟಿ ಕೊಟ್ರಿ ನನಗಂತೂ ಗೊತ್ತಿಲ್ಲ. ಮತ್ತೆ ನೀವು ಯಾರ್ಯಾರ್ದೋ ಲೆಟರ್ ಮೇಲೆ ಕೊಟ್ರೆ, ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ. ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ. ಇದು ಆಗಬಾರ್ದು ಸರ್. ಹೇಳ್ದಂಗೆ 5 ಕೋಟಿ ಆಗೋದಿಲ್ಲ. ಮನೆ ಯಾರೋ ಗುತ್ತಿಗೆದಾರರು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಕೂತ್ಕೊಳ್ಳಿ. ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ. ನೀವು ಅಲ್ಲಿ ಜಾಸ್ತಿ ಕೊಡ್ತಾರೆ. ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ. ಎತ್ತಲ್ ಸರ್, ಪತ್ರ ಕೊಟ್ಟಿಲ್ಲ, ಪತ್ರನೂ ಇದುವರೆಗೂ ಕೊಟ್ಟಿಲ್ಲ. ಈಗ ಆಯ್ತು, ಎಲ್ಲ ಒಂದೆರಡು ಸಂತೋಷ, ಖುಷಿ ಬಂತು. ತಾವೇ ಮುಖ್ಯಮಂತ್ರಿ ಅವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವಾಗ 10 ಕೋಟಿ ಪ್ರಶ್ನೆ ಆಯ್ತು. ನೆಕ್ಸ್ಟ್